ಇಲ್ಲಿ ಒಂದು ಕನ್ನಡದಲ್ಲಿ ಸರಳವಾದ ಜಾನಪದ ಕಥೆ, ಪುಟ್ಟ ರಾಜ್ಕುಮಾರಿ ಮತ್ತು ಜಾದೂಗಾರನ ಔಷಧಿ. ಒಂದೊಮ್ಮೆ ಕಾನನದ ಮಧ್ಯದಲ್ಲಿ ಒಂದು ಸುಂದರ ರಾಜಮನೆತನ ಇತ್ತು. ಆ ರಾಜನಿಗೆ ಒಂದು ಚಿಕ್ಕ ಪುಟ್ಟ ಮುದ್ದಾದ ರಾಜ್ಕುಮಾರಿ ಇದ್ದಳು. ಅವಳ ಹೆಸರು ಆನ್ವಿತಾ. ಆನ್ವಿತಾ ಎಷ್ಟೋ ಚಿಕ್ಕವಳಿದ್ದರೂ ಬಹಳ ಧೈರ್ಯಶಾಲಿಯಾಗಿದ್ದಳು. ಎಲ್ಲರೂ ಅವಳನ್ನು ಪ್ರೀತಿಸುತ್ತಿದ್ದರು. ರಾಜಕುಮಾರಿ ನಕ್ಕರೆ ಹಕ್ಕಿಗಳು ಕೂಡ ಆನಂದದಿಂದ ಕಿಚುಮಿಚು ಮಾಡುತ್ತವೆಂದು ಜನರು ಹೇಳುತ್ತಿದ್ದರು. ಒಂದು ದಿನ ಆನ್ವಿತಾ ಕಾಡಿನೊಳಗೆ ಹೋಗಿ ಹೂಗಳನ್ನು ಕಟುಕೋದು ಮನಸ್ಸು ಮಾಡಿದ್ದಳು. ಹೊತ್ತಾಗಿ ಕಾಡಿನ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಕತ್ತಲೆಯ ಗುಹೆಯ ಬಳಿ ತಲುಪಿದಳು. ಅಲ್ಲಿ ಒಂದು ಹಳೆಯ ಜಾದೂಗಾರನು ತನ್ನ ಮಹಾ ಔಷಧಿಗಳನ್ನು ಸಿದ್ಧಪಡಿಸುತ್ತಿದ್ದನು. ಆ ಜಾದೂಗಾರನು ದುಷ್ಟನಾಗಿದ್ದ. ಆನ್ವಿತಾ, ನೀವು ಏನನ್ನು ಸಿದ್ಧಪಡಿಸುತ್ತಿದ್ದೀರಾ? ಅವಳು ಅವಚನವಾಗಿ ಕೇಳಿದಳು. ಜಾದೂಗಾರ ಹಸುವನ್ನು ಹಿಡಿದುಕೊಳ್ಳುತ್ತಾ, ಇದು ಒಂದು ಜಾದೂ ಔಷಧಿ. ಯಾರಾದರೂ ಇದನ್ನು ಕುಡಿದರೆ ಅವರು ನನಗೆ ಆದೇಶ ಮಾಡಬೇಕು. ಆನ್ವಿತಾ ತಕ್ಷಣವೇ ಜಾಣ್ಮೆಯಿಂದ ವಿಚಾರಿಸುತ್ತಿದ್ದಳು. ಆಹಾ, ಅದನ್ನು ನಾನು ಕುಡಿದರೆ ಏನಾಗುತ್ತದೆ? ಜಾದೂಗಾರ ಹಾಸ್ಯಭಾವದಲ್ಲಿ, ನೀನು ನನ್ನ ಸೆರೆಮನೆಗೆ ಬಲಿಯಾಗುತ್ತೀಯಾ? ಆನ್ವಿತಾ ತನ್ನ ಬುದ್ಧಿ ಬಳಸಿ ಜಾದೂ ಔಷಧಿಯನ್ನು ತೋರಿಸುತ್ತಾ, ಅದನ್ನು ನನಗೆ ಕೊಡಬಹುದು, ಆದರೆ ಮೊದಲು ನೀನು ಕುಡಿ. ನನಗೆ ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ತಿಳಿಯಬೇಕು. ಜಾದೂಗಾರನಿಗೆ ಯಾವ ಮೋಸವೂ ಗೊತ್ತಾಗಲಿಲ್ಲ. ಅವನು ಔಷಧಿಯನ್ನು ಕುಡಿದನು. ತಕ್ಷಣವೇ ತನ್ನ ಮಾಂತ್ರಿಕ ಶಕ್ತಿ ಕಳೆದುಕೊಂಡನು. ಆನ್ವಿತಾ ಜಾದೂಗಾರನನ್ನು ಬಂಧಿಸಿ ರಾಜನ ಅರಮನೆಯನ್ನು ಉಳಿಸುವಲ್ಲಿ ಯಶಸ್ವಿಯಾದಳು. ಇದರಿಂದ ರಾಜನು ತನ್ನ ಮುದ್ದಾದ ಮಗಳ ಮೇಲೆ ಇನ್ನೂ ಹೆಚ್ಚು ಹೆಮ್ಮೆಯಿಂದ ಕಾಣುತ್ತಿದ್ದನು. ಆನ್ವಿತಾ ತನ್ನ ಧೈರ್ಯದಿಂದ ದೇಶದ ಜನರ ಮೆಚ್ಚುಗೆ ಗಳಿಸಿಕೊಂಡು ಪ್ರಜಾಪ್ರಿಯ ರಾಜ್ಕುಮಾರಿ ಎನ್ನಿಸಿಕೊಳ್ಳಿತು. ಅಂತ್ಯ. ಈ ಕಥೆಯಲ್ಲಿ ರಾಜ್ಕುಮಾರಿ ತನ್ನ ಬುದ್ಧಿಮತ್ತೆ ಮತ್ತು ಧೈರ್ಯದಿಂದ ದುಷ್ಟನಾದ ಜಾದೂಗಾರನನ್ನು ಸೋಲಿಸುತ್ತಾಳೆ.